ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ವಿಡಿಯೋ ಹಾಕಿ ಸುಮಾರು ಒಂದು ತಿಂಗಳ ಮೇಲೇ ಆಗಿತ್ತು. ಸೊ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಇನ್ಮೇಲೆ ಕಂಟಿನ್ಯೂ ಆಗಿ ವೀಡಿಯೋಸ್ ಬರ್ತವೆ. ನಾನಿವತ್ತು ರಾಯದುರ್ಗದಿಂದ ತುಮಕೂರಿಗೆ ಹೋಗೋ ಹೊಸ ರೈಲ್ವೆ ಲೈನಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಕಂಬದೂರು ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಇದು ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ನಮ್ಮ ರಾಯದುರ್ಗದಿಂದ ತುಮಕೂರಿಗೆ ಹೋಗೋ ಹೊಸ ಲೈನಲ್ಲಿ ಇದು ಕಂಬದೂರು ಹಾಲ್ಟ್ ರೈಲ್ವೆ ಸ್ಟೇಷನ್ನು. ಇನ್ನು ವಿಷಯ ಎಲ್ಲ ಒಳಗೆ ಹೋಗ್ಬಿಟ್ಟು ಮಾತಾಡೋಣ. ಒಳಗೆ ಬಂದಮೇಲೆ ಇದು ಟಿಕೆಟ್ ಕೌಂಟ್ರು ನೋಡಿ ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇನಾಗ್ರೇಷನ್ ಸಮೇತ ಆಗಿಲ್ಲ, ಪೂರ್ತಿ ಹಾಳು ಮಾಡಿಕ್ಕಿದ್ದಾರೆ ಗುರು. ಬೇಜಾರಾಗ್ತೈತೆ ನೋಡ್ಬಿಟ್ಟು ಇದನ್ನ. ಇದು ಕಂಬದೂರು ಹಾಲ್ಟ್ ರೈಲ್ವೆ ಸ್ಟೇಷನ್ನು. ಇದು ಟಿಕೆಟ್ ಕೌಂಟ್ರು ನೋಡಿ ಯಾವ ಥರ ಗಾಜಿರೋದೆಲ್ಲ ಹೊಡೆದಿಕ್ಕಿದ್ದಾರೆ, ಈ ಕಿಟಕಿ ಗಾಜು. ಇನ್ನು ಸ್ಟೇಷನಿಂದ ಒಳಗಡೆ ಬಂದ ಮೇಲೆ ಈ ಥರ ಇದೆ ನೋಡಿ ಹಾಲ್ಟ್ ಸ್ಟೇಷನ್. ಇದು ತುಂಬ ಬೇಜಾರಾಯ್ತು ಗುರು. ಇದನ್ನೆಲ್ಲ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಹಾಳು ಮಾಡಿಕ್ಕಿದ್ದಾರೆ. ಯಾರ್ದು ತಪ್ಪು ಏನಂತ ಹೇಳಕ್ಕೆ ಬರೋಲ್ಲ. ಬಟ್ಟು ಇಲ್ಲಿ ಯಾರು ನೋಡ್ಕೊಳೋರಿಲ್ಲ ಅನಿಸುತ್ತೆ. ಮೇ ಬಿ ಇದು ಸಿಂಗಲ್ ಲೈನ್ ಆಗಿದೆ ನೋಡಿ. ಆ ಕಡೆ ಇನ್ನೊಂದು ಲೈನ್ಗೆ ಬೇಸ್ ಹಾಕಿದ್ದಾರೆ, ಬಟ್ ಅದಿನ್ನೂ ಟ್ರ್ಯಾಕ್ ಹಾಕಿಲ್ಲ. ಒಳಗಡೆಯಿಂದ ಈ ಥರ ಕಾಣಿಸುತ್ತೆ ಕಂಬದೂರು ರೈಲ್ವೆ ಸ್ಟೇಷನ್. ಬನ್ನಿ ಅಲ್ಲಿ ಬೋರ್ಡ್ ಹತ್ರ ಹೋಗೋಣ. ನನಗೆ ಅನಿಸಿರೋ ಪ್ರಕಾರ ಇಲ್ಲಿ ಕಾವಲು ಕಾಯೋಕ್ಕೆ ಯಾರು ಇಲ್ಲ ಅನಿಸುತ್ತೆ, ಮೇಂಟೆನೆನ್ಸ್ ಮಾಡೋಕ್ಕೆ. ಸೊ ಅದರಿಂದ ಈ ಥರ ಆಗಿದೆ. ಮೇ ಬಿ ಇನ್ನು ಫ್ಯೂಚರಲ್ಲಿ ಸ್ಟೇಷನ್ ಸ್ಟಾರ್ಟ್ ಆದಮೇಲೆ ಇಲ್ಲೆಲ್ಲ ಜನಗಳು ಎಂಪ್ಲಾಯೀಸ್ ಇರ್ತಾರಲ್ಲ, ಸೊ ಆವಾಗ ನೀಟ್ನೆಸ್ ಆಗಿರ್ಬೋದು. ಆದಷ್ಟು ನೀವು ನೀಟಾಗಿ ಇಟ್ಕೊಳಕ್ಕೆ ಪ್ರಯತ್ನ ಮಾಡಿ. ಕಂಬದೂರು ರೈಲ್ವೆ ಸ್ಟೇಷನ್. ನಾನು ಈ ವಿಷಯ ಏನಕ್ಕೆ ಹೇಳ್ತಿದ್ದೀನಪ್ಪ ಅಂದರೆ, ಅಭಿವೃದ್ಧಿ ಇಲ್ಲ ಅಂತ ನಾವೇ ಮಾತಾಡ್ತಿರ್ತೀವಿ. ಅಭಿವೃದ್ಧಿ ಮಾಡಿದಾಗ ಅದನ್ನು ಕಾಪಾಡ್ಕೊಳೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ಅದನ್ನು ಕಾಪಾಡ್ಕೊಳ್ಳೋಣ, ಅದನ್ನು ನೀಟಾಗಿ ಇಟ್ಕೊಂಡ್ಬಿಟ್ಟು ನಾವೇ ಅದನ್ನು ಇದು ಮಾಡ್ಬೇಕಷ್ಟೇ. ಇನ್ಮೇಲಾದರೂ ಸ್ವಚ್ಛವಾಗಿ ನೀಟಾಗಿ ಇಟ್ಕೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅನಿಸುತ್ತೆ. ಫ್ರೆಂಡ್ಸ್, ಆ ಬೋರ್ಡ್ ಏನು ನೋಡ್ತಿದ್ದೀರಾ, ಅಲ್ಲಿಂದ ನಮ್ಮ ಕರ್ನಾಟಕ ಸ್ಟಾರ್ಟ್ ಆಗುತ್ತೆ. ಇವಾಗವರೆಗೂ ನಾನು ಆಂಧ್ರ ಪ್ರದೇಶದಲ್ಲಿದ್ದೀನಿ. ಇಲ್ಲೇನು ಬೋರ್ಡ್ ನೋಡ್ತಿದ್ದೀರಾ, ಕಲ್ಲು, ಈ ಕಡೆ ಲೆಫ್ಟ್ ಸೈಡಲ್ಲಿ ಒಂದು ಕಲ್ಲು. ಸೊ ಇಲ್ಲಿಂದ ನಮ್ಮ ಕರ್ನಾಟಕ ಗಡಿ ಪ್ರಾರಂಭ. ನಾನಿರೋದು ಪಾವಗಡ ತಾಲೂಕು, ತುಮಕೂರು ಡಿಸ್ಟಿಕ್ಕಲ್ಲಿ. ಆ ಕಡೆಗೆ ಹೋದರೆ ಕಲ್ಯಾಣದುರ್ಗ ತಾಲೂಕು, ಅನಂತಪುರ ಡಿಸ್ಟಿಕ್ ಆಗುತ್ತೆ. ಇಲ್ಲಿಂದ ಪಾವಗಡ 26 ಕಿಲೋಮೀಟ್ರು, ಮಧುಗಿರಿ 78, ತುಮಕೂರು 125 ಕಿಲೋಮೀಟ್ರು. ಫ್ರೆಂಡ್ಸ್, ನಿಮಗೆ ಲೆಫ್ಟ್ ಸೈಡಲ್ಲಿ ಟ್ರ್ಯಾಕ್ ಎಲ್ಲ ಕಾಣಿಸ್ತಿದೆಯಾ? ಪಾವಗಡದವರೆಗೂ ಟ್ರ್ಯಾಕ್ ಹಾಕಿದ್ದಾರೆ. ಯಾರೋ ಪುಣ್ಯಾತ್ಮ ಮಠ ಮಧ್ಯಾಹ್ನ ಅಮೃತ ತಗೊಂಡ್ಬಿಟ್ಟು ರೋಡ್ ಸೆಂಟ್ರಲ್ಲಿ ನಡ್ಕೊಂಡು ಹೋಗ್ತವ್ರೆ. ಇಷ್ಟು ಸಿಕ್ಕಾಪಟ್ಟೆ ಬಿಸಿಲೈತೆ ಗುರು, ಸಿಕ್ಕಾಪಟ್ಟೆ ಬಿಸಿಲಲ್ಲಿ ಮಧ್ಯಾಹ್ನ ಟೈಮಲ್ಲಿ ಅದು ಹೆಂಗೆ ತಗೊಂತಾರೋ ಗೊತ್ತಿಲ್ಲ. ಒಳ್ಳೆ ರಾಜ ಹುಲಿ ಥರ ರೋಡ್ ಸೆಂಟ್ರಲ್ಲಿ ನಡ್ಕೊಂಡು ಹೋಗ್ತವ್ರೆ. 2024 ದೊಡ್ಡಹಳ್ಳಿವರೆಗೂ ಇದು ಟೆಸ್ಟ್ ಎಲ್ಲ ಮಾಡಿದ್ದಾರೆ. ಸೊ ಸಿಗ್ನಲಿಂಗ್ ಎಲ್ಲ ಆಗಿದೆ. ನಾನು ನಿಮ್ಗೆ ತೋರಿಸ್ತೀನಿ ದೊಡ್ಡಹಳ್ಳಿ ರೈಲ್ವೆ ಸ್ಟೇಷನ್ ಒಳಗೆ ಹೋದ್ಮೇಲೆ. ಈಗ ನಾನು ದೊಡ್ಡಹಳ್ಳಿ ಊರಿಗೆ ಬಂದಿದ್ದೀನಿ. ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು, 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಮುಂದಕ್ಕೆ ಹೋದರೆ. ಎಸ್ಪೆಷಲಿ ರೈಲ್ವೆ ಸ್ಟೇಷನ್ ಇರೋದು ರಾಂಪುರದ ಹತ್ರ, ಬಟ್ ದೊಡ್ಡಹಳ್ಳಿ ಅಂತ ಹೆಸರಿಟ್ಟಿದ್ದಾರೆ. ನೋಡಿ ಲೆಫ್ಟ್ ಸೈಡಲ್ಲಿ ಏನು ಕಾಣಿಸ್ತಿದೆ ಅದೇ ದೊಡ್ಡಹಳ್ಳಿ ರೈಲು ನಿಲ್ದಾಣ. ತುಂಬ ಸರಿ ಇದು ನಾನು 4th ಟೈಮ್ ಅನಿಸುತ್ತೆ ವೀಡಿಯೋ ಮಾಡ್ತಿರೋದು ದೊಡ್ಡಹಳ್ಳಿದು. ಎವ್ರಿ 3 ಮಂತ್ಸು ಇಲ್ಲ 5 ಮಂತ್ಸ್ ಒನ್ಸ್ ಬಂದು ವೀಡಿಯೋ ಮಾಡ್ತಿದ್ದೀನಿ ನಾನು ಈ ರೂಟಲ್ಲಿ. ಈ ರೂಟ್ ಆಗಿರ್ಬೋದು, ದುರ್ಗ ಟು ದಾವಣಗೆರೆ ರೂಟ್ ಆಗಿರ್ಬೋದು. 4-5 ತಿಂಗಳಿಗೊಂದು ಸರಿ ಬಂದು ವೀಡಿಯೋ ಮಾಡ್ತಿದ್ದೀನಿ. ನೋಡಿರ್ತೀರ ಅನಿಸುತ್ತೆ. ನಾನು ಲಾಸ್ಟ್ ಮಾಡಿದ್ದು ನವೆಂಬರಲ್ಲಿ, 2025 ನವೆಂಬರಲ್ಲಿ ಮಾಡಿರೋದು. ದೊಡ್ಡಹಳ್ಳಿ ರೈಲು ನಿಲ್ದಾಣ. ಈ ರೈಲ್ವೆ ಸ್ಟೇಷನ್ ಮಾತ್ರ ಸಖತ್ತಾಗಿದೆ. ಒಳ್ಳೆ
ದೊಡ್ಡದಾಗಿದೆ ರೈಲ್ವೆ ಸ್ಟೇಷನ್ ಮಾತ್ರ. ಫ್ರಂಟ್ ಸೈಡು ಪಾರ್ಕಿಂಗ್ ಏರಿಯಾ ಎಲ್ಲ ನೋಡಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಬನ್ನಿ ಒಳಗಡೆ ಹೋಗೋಣ. ಹೋದ ಸರಿ ಬಂದಾಗ ಕೆಳಗಡೆ ಗ್ರಾನೈಟ್ಸ್ ಹಾಕಿರಲಿಲ್ಲ, ಈಗ ಎಲ್ಲ ಗ್ರಾನೈಟ್ಸ್ ಹಾಕ್ಬಿಟ್ಟವ್ರೆ. ಈ ಟಿಕೆಟ್ ಕೌಂಟ್ರದ್ದು ಈ ಕ್ಯೂ ಲೈನ್ ಏನಿದೆ ಇದು ಇರಲಿಲ್ಲ ಅವಾಗ ಲಾಸ್ಟ್ ಟೈಮ್ ಬಂದಾಗ. ನಾನು ಒಳಗಡೆ ಎಲ್ಲ ಸಿಗ್ನಲಿಂದೆಲ್ಲ ಮಾನಿಟರ್ ಎಲ್ಲ ಇಟ್ಬಿಟ್ಟಿದ್ದಾರೆ ಗುರು. ಎಲ್ಲ ರೆಡಿ ಆಗಿಬಿಟ್ಟಿದೆ ದೊಡ್ಡಹಳ್ಳಿ ರೈಲ್ವೆ ಸ್ಟೇಷನ್ನು. ಇನ್ನು ಟ್ರೈನ್ ಬರೋದು ಒಂದೇ ಬಾಕಿ ಅನಿಸುತ್ತೆ ಇಲ್ಲಿಗೆ. ಬನ್ನಿ ಇನ್ನು ಒಳಗೆ ಹೋಗೋಣ. ಒಳಗೆ ಬಂದಮೇಲೆ ಈ ಥರ ಕಾಣಿಸುತ್ತೆ. 2 ಪ್ಲ್ಯಾಟ್ಫಾರಮ್ ಬರುತ್ತೆ. ಪ್ಲ್ಯಾಟ್ಫಾರಮ್ 1, 2, ಮೈನ್ ಲೈನ್ 1, ಲೂಪ್ ಲೈನ್ 2. ಮಾಮೂಲಿ ಗೊತ್ತಿರೋದೇ ಅಲ್ವಾ, ಇನ್ನು ಅದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಇನ್ನು ಬನ್ನಿ ನಾವು ಅಲ್ಲಿ ಬೋರ್ಡ್ ಹತ್ರ ಹೋಗೋಣ. ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ಫ್ರಂಟ್ ಸೈಡು ಅಲ್ಲಿ ನೋಡಿ ಸಿಗ್ನಲ್ ಕಾಣಿಸ್ತಿದೆ ನಿಮಗೆ, ರೆಡ್ ಸಿಗ್ನಲ್ಲು. ಇವಾಗ ನಾನು ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ಡೆಡ್ ಎಂಡಲ್ಲಿ ವರ್ಕ್ ನಡೀತಿತ್ತು, ಟ್ರ್ಯಾಕ್ ವರ್ಕು. ಸೊ ಈಗ ಅದು ಕಂಪ್ಲೀಟ್ ಆಗೈತೆ ಇಲ್ಲ, ನೋಡೋಣ ಬನ್ನಿ. ನೋಡಿ ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ವರ್ಕ್ ನಡೀತಿದ್ದು. ನಂದು ಲಾಸ್ಟ್ ವೀಡಿಯೋ ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಈಗೆಲ್ಲ ಟ್ರ್ಯಾಕ್ ವರ್ಕೆಲ್ಲ ಕಂಪ್ಲೀಟ್ ಆದಂಗಿದೆ ಇಲ್ಲಿ. ಈ ಕಡೆಯಿಂದ ನೋಡಿ ಫುಟ್ ಓವರ್ ಬ್ರಿಡ್ಜು ಎಲ್ಲ ಸಾಕಾಗಿದೆ ಗುರು. ಮಾತ್ರ ರೈಲ್ವೆ ಸ್ಟೇಷನ್ ಮಾತ್ರ ಸಾಕಾಗಿದೆ. ಇನ್ನು ಪಾವಗಡ ಒಂದು ಕಂಪ್ಲೀಟ್ ಆಗಿಬಿಟ್ರೆ ಪಾವಗಡದವ್ರಿಗೂ ತಿರುಪತಿ ಕದ್ರದೇವರಪಲ್ಲಿ ಟ್ರೈನ್ನ ಎಕ್ಸ್ಟೆಂಡ್ ಮಾಡ್ತಾರಂತ ಒಂದು ಚಿಕ್ಕ ಮಾಹಿತಿ ಇದೆ. ಅದು ಬಿಟ್ಟರೆ ಬಳ್ಳಾರಿಯಿಂದ ಪಾವಗಡಕ್ಕೆ ಒಂದು ಡೆಮೋ ಟ್ರೈನ್ ಬಿಡ್ಬೋದು. ಇಲ್ಲಾಂದರೆ ಚಿತ್ರದುರ್ಗದಿಂದ ಪಾವಗಡಕ್ಕೆ ವಯ ರಾಯದುರ್ಗದ ಮೇಲೆ ಒಂದು ಡೆಮೋ ಟ್ರೈನ್ ಬಿಡ್ಬೋದು. ಯಾವ್ದು ಬಿಡ್ತಾರಂತ ಕನ್ಫರ್ಮಾಗಿ ಗೊತ್ತಿಲ್ಲ. ಬಟ್ ತಿರುಪತಿ ಟ್ರೈನ್ ಮಾತ್ರ ಎಕ್ಸ್ಟೆಂಡ್ ಮಾಡ್ತಾರೆ ಪಾವಗಡಕ್ಕೆ ಇದು ಕಂಪ್ಲೀಟ್ ಆದಮೇಲೆ. ಇನ್ನೊಂದು ಚೂರು ವರ್ಕ್ ಇದೆ ಪಾವಗಡದಲ್ಲಿ. ನಾನೀಗ ಪಾವಗಡಕ್ಕೆ ಹೋಗ್ತಿರೋದು. ಬನ್ನಿ ಪಾವಗಡಕ್ಕೆ ಹೋಗೋಣ. ಪಾವಗಡಕ್ಕೆ ತೋರಿಸ್ತೀನಿ ಏನೇನು ವರ್ಕ್ ಆಗಿದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಇಲ್ಲೊಂದು ಬ್ರಿಡ್ಜ್ ಇತ್ತಲ್ಲ, ಇಲ್ಲಿ ವರ್ಕ್ ನಡೀತಿತ್ತು ಅವಾಗ. ಇಲ್ಲಿ ಏನೂ ಟ್ರ್ಯಾಕ್ಸ್ ಇರಲಿಲ್ಲ, ಜಸ್ಟ್ ನೀರು ನಿಂತ್ಕೊಂಡಿರ್ತಿತ್ತು. ನಾನು ವೀಡಿಯೋ ಮಾಡಿದಾಗ ಇಲ್ಲೆಲ್ಲ ನೀರು ನಿಂತಿತ್ತು. ಇದು ಟ್ರ್ಯಾಕ್ ಅಂತೂ ಹಾಕಿರಲಿಲ್ಲ. ಈಗ ನೋಡಿ ಎಲ್ಲ ಟ್ರ್ಯಾಕ್ ಹಾಕ್ಬಿಟ್ಟಿದ್ದಾರೆ, ಸಕ್ಕತ್ತಾಗಿದೆ. ಆ ಲೆಫ್ಟ್ ಸೈಡಲ್ಲಿ ಒಂದು ಕರ್ವ್ ಇದೆ ಗುರು, ತೋರಿಸ್ತೀನಿ ನಾನು ನಿಮಗೆ. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಆ ಕರ್ವು. ಅಲ್ಲಿ ಕರ್ವಿಂದ ಒಳಗಡೆ ಹೋದರೆ ದೊಡ್ಡಹಳ್ಳಿ ರೈಲ್ವೆ ಸ್ಟೇಷನ್ನು. ಸಕ್ಕತ್ತಾಗಿದೆ. ಟ್ರೈನ್ ಈಗ ಆ ಕಡೆಯಿಂದ ಹಿಂಗೆ ಬರ್ಬೇಕಾದ್ರೆ ಆವಾಗೊಂದು ವೀಡಿಯೋ ಮಾಡ್ತೀನಿ ಟ್ರೈನ್ ಬಿಟ್ಟ ಮೇಲೆ. ಇಲ್ಲಿ ಆ ಕರ್ವಲ್ಲಿ ಕರು ಮಾತ್ರ ಸಕ್ಕತ್ತಾಗಿದೆ ಮಾತ್ರ. ಇಲ್ಲಿ ಸಣ್ಣ ಪುಟ್ಟ ಕೆಲಸಗಳಾಗ್ತಿದ್ದಾವೆ ನೋಡಿ. ಅದು ಟುವರ್ಡ್ಸ್ ಪಾವಗಡಕ್ಕೆ ಹೋಗೋ ಲೈನ್, ಅದು ಪೂರ್ತಿ ಟ್ರ್ಯಾಕ್ ಎಲ್ಲ ಹಾಕಿದ್ದಾರೆ. ಕಾಣಿಸ್ತಿದೆ ಅನ್ಕೊಂತೀನಿ ನಾನು ನಿಮಗೆ. ಹೊಸ ಹೊಸ RUB ROBಗಳು ಜಾಸ್ತಿ ಇದ್ದಾವೆ. ಎಲ್ಲ ಸಖತ್ತಾಗಿ ಮಾಡಿದ್ದಾರೆ ಗುರು. ಲಾಸ್ಟ್ ಟೈಮ್ ಅಷ್ಟು ಪರ್ಫೆಕ್ಟಾಗಿ ಕಾಣಿಸ್ತಿರ್ಲಿಲ್ಲ. ಈ ಸರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಬನ್ನಿ ಇನ್ನು ಸಿಗೋಣ ಡೈರೆಕ್ಟು ಪಾವಗಡದಲ್ಲಿ. ಫ್ರೆಂಡ್ಸು, ಪಾವಗಡ ಎಂಟ್ರಿ ಆಗ್ತಿದೆ. ಪಾವಗಡ ಬೆಟ್ಟ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಪಾವಗಡದ ಬೆಟ್ಟ ಪೂರ್ತಿ ವೀಡಿಯೋ ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲಲ್ಲಿದೆ. ವೀಡಿಯೋ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಪಾವಗಡ ಬೆಟ್ಟದ್ದು. ಈ ವಿಡಿಯೋ ಆದಮೇಲೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಆ ವಿಡಿಯೋ ನೋಡಿ. ಇಲ್ಲಿಂದ ರೈಟ್ ಸೈಡು, ಈ ಕಡೆ ರೈಟ್ ಸೈಡ್ ಏನು ರೋಡ್ ಹೋಗ್ತಿದೆ ಇದು ಚಳ್ಳಕೆರೆ ಚಿತ್ರದುರ್ಗಕ್ಕೆ ಹೋಗುತ್ತೆ. ಸ್ಟ್ರೈಟಾಗಿ ಹೋದರೆ ನೀವು ಹಿಂದೂಪುರ, ಪೆನುಗೊಂಡ, ಬೆಂಗಳೂರಿಗೆಲ್ಲ ಹೋಗ್ಬೋದು ಸ್ಟ್ರೈಟಾಗಿ ಹೋದರೆ. ನಾವು ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟು ಅಂಬೇಡ್ಕರ್ ಸರ್ಕಲಿಂದ ಲೆಫ್ಟಿಗೆ ತಗೊಬೇಕು ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕೆ. ಆಲ್ರೆಡಿ ತುಂಬ ಸರಿ ಹೇಳಿದ್ದೀನಿ, ಇನ್ನೊಂದು ಸರಿ ಹೇಳ್ತಿದ್ದೀನಿ. ಅಂಬೇಡ್ಕರ್ ಸರ್ಕಲಿಂದ ಇಲ್ಲಿಂದ ಲೆಫ್ಟಿಗೆ ತಗೊಂಡ್ರೆ ಪೆನುಗೊಂಡ ರೋಡು ಒಂದು 2 ಕಿಲೋಮೀಟ್ರು ರೊಪ್ಪ ಅಂತ ಊರು ಬರುತ್ತೆ. ಆ ಊರಾಗಿ ಹಳ್ಳಿ ಬರುತ್ತೆ. ಹಳ್ಳಿಯಿಂದ ಸ್ವಲ್ಪ ಮುಂದಕ್ಕೆ ಸುಮಾರು 2.5 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಆಗುತ್ತೆ ಪಾವಗಡದಿಂದ ರೈಲ್ವೆ ಸ್ಟೇಷನ್ಗೆ. ನೋಡಿ ಇಲ್ಲಿ ಕಾಣಿಸುತ್ತಲ್ಲ, ಹಂಗೆ ಸ್ಟ್ರೈಟಾಗಿ ಹೋದರೆ ನೀವು ರೊದ್ದಮ್ಮು ಪೆನುಗೊಂಡಾಗ ಹೋಗ್ತೀರಾ.
ಇಲ್ಲಿಂದ ನಾವು ಲೆಫ್ಟ್ ತಗೊಂಡ್ರೆ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ಬನ್ನಿ ರೈಲ್ವೆ ಸ್ಟೇಷನ್ಗೆ ಹೋಗೋಣ. ಏನು ಗುರು, ಪ್ರೈಮರೆಲ್ಲ ಹೊಡೆದಿದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ಪ್ಲಾಸ್ಟಿಕ್ ಮಾತ್ರ ಆಗಿತ್ತು. ಈ ಸರಿ ನೋಡಿ ಪ್ರೈಮರೆಲ್ಲ ಹೊಡೆದಿದ್ದಾರೆ, ವೈಟ್ ಕಲರ್ ಪ್ರೈಮರು. ಸಖತ್ತಾಗಿ ಕಾಣಿಸುತ್ತೆ ಗುರು. ಪಾವಗಡ ರೈಲ್ವೆ ಸ್ಟೇಷನ್ ಮಾತ್ರ. ಇದು ಮುಂದಕ್ಕೆ ಜಂಕ್ಷನ್ ಆಗುತ್ತೆ, ಅದಕ್ಕೆ ಇಷ್ಟು ದೊಡ್ಡದಾಗಿ ಕಟ್ತಿರೋದು. ಜಂಕ್ಷನ್ ಆಗುತ್ತೆ ಮತ್ತು ಟ್ರೈನ್ ಕ್ರೂ ಮೆಂಬರ್ಸ್ ಎಲ್ಲ ಇಲ್ಲಿ ಚೇಂಜ್ ಆಗ್ತಾರೆ. ಲೋಕ ಆಗಿರ್ಬೋದು, ಟಿ ಟಿ ಆಗಿರ್ಬೋದು, ಎಲ್ಲರೂ ಇಲ್ಲಿ ಚೇಂಜ್ ಆಗ್ತಾರೆ. ಸೊ ಅದಕ್ಕಾಗಿ ಇಷ್ಟು ದೊಡ್ಡದಾಗಿ ಕಟ್ತಿರೋದು ಪಾವಗಡ ರೈಲ್ವೆ ಸ್ಟೇಷನ್ನ. ಫುಲ್ ವೈವ್ ನೋಡಿ, ಫ್ರಂಟ್ ವೈವು ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಪಾವಗಡ ರೈಲ್ವೆ ಸ್ಟೇಷನ್ನು. ಇದು ಮುಂದಕ್ಕೆ ದೊಡ್ಡ ಜಂಕ್ಷನ್ ಆಗುತ್ತೆ. ನೋಡೋಣ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸಖತ್ತಾಗಿದೆ ಗುರು. ಇದು ಮಾತ್ರ ಇನ್ನೂ ವರ್ಕೆಲ್ಲ ಕಂಪ್ಲೀಟ್ ಆಗಿಲ್ಲ ಪೂರ್ತಿ. ಇನ್ನು ಆಗೋದಕ್ಕೆ ಅಲ್ಲಿ ಒಳಗಡೆ ಹೋಗಿ ಕೇಳೋಣ ಇನ್ನೂ ಎಷ್ಟು ದಿವಸ ಬೇಕಾಗುತ್ತೆ ಆಗೋಕ್ಕೆ ಅಂತ ಹೇಳ್ಬಿಟ್ಟು. ಬನ್ನಿ ಇನ್ನು ಒಳಗೆ ಹೋಗೋಣ ಯಾವ ಥರ ಇದೆ ಅಂತ ನೋಡಿ. ಏನಂದರೆ ಪಾವಗಡ ಊರಿಂದ ಸ್ವಲ್ಪ ದೂರ, 2.5 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಆಗುತ್ತೆ. ಅಷ್ಟು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇರೋಲ್ಲ. ಒನ್ಸು ರೈಲ್ವೆ ಸ್ಟೇಷನ್ ಕಂಪ್ಲೀಟ್ ಆದಮೇಲೆ ಆಟೋ ಅವು ಇವು ಎಲ್ಲ ಅಡ್ಡಾಡ್ತಿರ್ತವೆ. ಇನ್ನು ಫುಟ್ ಓವರ್ ಬ್ರಿಡ್ಜೆಲ್ಲ ಇನ್ನೂ ಆಗ್ತಿದ್ದಾರೆ. ಲಾಸ್ಟ್ ಟೈಮ್ ಬಂದಾಗೂ ಸೇಮ್ ವರ್ಕ್ ನಡೀತಿತ್ತು. ಈ ಸರಿ ಬಂದಾಗ ಈ ಪ್ಲ್ಯಾಟ್ಫಾರಮ್ ವರ್ಕ್ ಕೆಳಗಡೆ ನೋಡಿ ಎಲ್ಲ ಕಂಬಿ ಎಲ್ಲ ಕಟ್ತಿದ್ದಾರೆ. ಪ್ಲ್ಯಾಟ್ಫಾರಮ್ ಹಾಕೋಕ್ಕೆ, ಕಾಂಕ್ರೀಟ್ ಹಾಕೋಕ್ಕೆಲ್ಲ ಕೆಳಗಡೆ ಕಂಬಿ ಕಟ್ಟಿದ್ದಾರೆ. ಇದು ಇನ್ಸೈಡ್ ವೈವ್ ನೋಡಿ, ಒಳಗಡೆಯಿಂದ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಗುರು. ಮೇ ಬಿ ಇಲ್ಲೆಲ್ಲ IRCTC ರಿಟೈರಿಂಗ್ ರೂಮ್ಸು ಎಲ್ಲ ಇರ್ಬೋದು ಅನಿಸುತ್ತೆ, ಯಾಕಂದರೆ ದೊಡ್ಡದಾಗಿದೆ. ಇನ್ನು ಫುಟ್ ಓವರ್ ಬ್ರಿಡ್ಜು ಆ ಕಡೆ ಈ ಕಡೆ ಕನೆಕ್ಟ್ ಮಾಡಿಲ್ಲ. ಸೇಮ್ 2 ಪ್ಲ್ಯಾಟ್ಫಾರಮು, 1 ಮೈನ್ ಲೈನು, 2 ಲೂಪ್ ಲೈನು. ನಾವು ಆ ಕಡೆ ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ನೋಡೋಣ ಈಗ ಫ್ರಂಟು ಅಂದರೆ ಇನ್ಸೈಡ್ ಹೋಗಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಮಾತಾಡಿಸ್ಬಿಟ್ಟು ಇನ್ನೂ ಎಷ್ಟು ದಿವಸ ಆಗಬಹುದು, ಇಲ್ಲ ಎಷ್ಟು ವರ್ಷ ಆಗಬಹುದು ಅಂತ ಕೇಳೋಣ. ಪೂರ್ತಿ ಎಲ್ಲ ಕೆಲಸ ಮುಗಿಯೋಕ್ಕೆ ಅಲ್ಲಿ ಯಾರೋ ಒಬ್ಬ ಆತ ಫ್ರೀಯಾಗಿ ಕೂತ್ಕೊಂಡವ್ರೆ, ಅವ್ರನ್ನ ಕೇಳೋಣ. ಬನ್ನಿ ಕೇಳಿಬಿಟ್ಟು ಹೋಗೋಣ ಆ ಕಡೆ. ಮಡಗಶಿರಾಗೆ ಹೋಗೋಣ ಅಂತಿದ್ದೆ, ಬಟ್ ಮಡಗಶಿರದಲ್ಲಿ ಜಸ್ಟ್ ಇನ್ನೂ ಬೇಸಾಗ್ತಿದ್ದಾರಂತೆ. ಸೊ ಹೋದ್ರೂ ನನಗೆ ಯೂಸ್ ಇಲ್ಲ ಅಂತ ಗೊತ್ತಾಯಿತು. ಮಡಗಶಿರಕ್ಕೆ ಇನ್ನೊಂದು 2 ತಿಂಗಳು ಬಿಟ್ಕೊಂಡು ಹೋಗ್ತೀನಿ, ಯಾಕಂದರೆ ಆವಾಗಾದರೂ ಒಂದು ಸ್ವಲ್ಪ ಕೆಲಸ ಆಗಿರುತ್ತೆ. ನೋಡಿ ಈ ಕಡೆಯಿಂದ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಅಲ್ಲಿ ಸ್ವಲ್ಪ ಮುಂದವ್ರಿಗೆ ಅಷ್ಟೇ ಟ್ರ್ಯಾಕ್ ಇರೋದು, ಅಲ್ಲಿಂದ ಮುಂದಕ್ಕೆ ಟ್ರ್ಯಾಕ್ ಹಾಕಿಲ್ಲ. ನೋಡಿ ಇನ್ಸೈಡ್ ವೈವು ಸ್ಟೇಷನ್ ಒಳಗಡೆಯಿಂದ ಈ ಥರ ಕಾಣಿಸುತ್ತೆ ಪಾವಗಡ ರೈಲ್ವೆ ಸ್ಟೇಷನ್. ಸಾಕಾಗಿದೆ ಗುರು ಮಾತ್ರ ರೈಲ್ವೆ ಸ್ಟೇಷನ್. ಬನ್ನಿ ಟ್ರ್ಯಾಕ್ ಎಲ್ಲರಿಗೂ ಐತಂತ ತೋರಿಸ್ತೀನಿ ನಾನು ನಿಮಗೆ. ಎಲೆಕ್ಟ್ರಿಫಿಕೇಷನ್ಗೆ ಆಲ್ರೆಡಿ ಟೆಂಡರ್ ಆಗಿದೆ, ಬಟ್ ಇನ್ನೂ ವರ್ಕ್ ಸ್ಟಾರ್ಟ್ ಆಗಿಲ್ಲ. ಆ ಕಡೆ ರಾಯದುರ್ಗ ಕಡೆಯಿಂದ ಎಲೆಕ್ಟ್ರಿಕ್ ವರ್ಕ್ ಮಾಡ್ಕೊತ ಬರ್ತಿದ್ದಾರೆ. ಸೊ ಇಲ್ಲಿ ಯಾವಾಗ ಬರುತ್ತಂತ ಗೊತ್ತಿಲ್ಲ, ಬಟ್ ಎಲ್ಲ ರೆಡಿ ಮಾಡಿದ್ದಾರೆ. ಇಲ್ಲಿ ಸಿಗ್ನಲಿಂಗ್ಗೆ ಅದೇ ಇದಕ್ಕೆಲ್ಲ ರೆಡಿ ಮಾಡಿದ್ದಾರೆ, ಸಿಗ್ನಲ್ಗೆ ಅದಕ್ಕೆ. ಫ್ರೆಂಡ್ಸ್ ನೋಡಿ ಅಲ್ಲಿಗೆ ಲಾಸ್ಟ್ ಇರೋದು ಟ್ರ್ಯಾಕು. ಇನ್ನು ಆಗೋಕ್ಕೆ ನಾನು ಕೇಳಿದ ಪ್ರಕಾರ ಇನ್ನೂ 1.5 ವರ್ಷ 2 ವರ್ಷ ಬೇಕಾಗಬಹುದಂತೆ ಪಾವಗಡ ಕಂಪ್ಲೀಟ್ ಆಗೋಕ್ಕೆ. ಬಟ್ಟು ಈ ಟ್ರ್ಯಾಕ್ ವರ್ಕ್ ಕಂಪ್ಲೀಟ್ ಆಯಿತು ಅಂದರೆ ಟ್ರೈನು ತಿರುಪತಿ ಟ್ರೈನ್ನ ಇಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡ್ತಾರೆ, ಅದಂತೂ ಕನ್ಫರ್ಮ್ ಇದೆ. ನೋಡ್ಬೇಕು ಈ ವರ್ಷ ಇಲ್ಲ ನೆಕ್ಸ್ಟ್ ಇಯರ್ ಅಂತೂ. ನೆಕ್ಸ್ಟ್ ಇಯರ್ ಮಾರ್ಚ್ ಒಳಗೆ ಮೇ ಬಿ ಬಿಡಬಹುದು ಟ್ರೈನ್ನ. ನೋಡೋಣ, ಕಾದು ನೋಡೋಣ. ನೋಡಿ ಇಲ್ಲಿಗೆ ಟ್ರ್ಯಾಕ್ ಲಾಸ್ಟ್ ಇರೋದು. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಅತಿ ಹೆಚ್ಚಾಗಿ ಶೇರ್ ಮಾಡಿ ಈ ವಿಡಿಯೋನ. ನೆಕ್ಸ್ಟು ವಿಡಿಯೋದಲ್ಲಿ ಸಿಗೋಣ.